ಎಲ್ಲರಿಗೂ ನಮಸ್ಕಾರ. ವಿಚಿತ್ರ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಚಿತ್ರ ವೆಂಕಟೇಶ್. ಸ್ನೇಹಿತರೆ, ಇಂದು ಭಾರತ ಆರ್ಥಿಕತೆಯ ವಿಷಯದಲ್ಲಿ ಪ್ರಪಂಚಕ್ಕೆ 5ನೇ ಅತಿದೊಡ್ಡ ಆರ್ಥಿಕತೆಯ ದೇಶವಾಗಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ಏರುವುದಿದೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ದೇಶದಲ್ಲಿನ ಎಲ್ಲ ಜನಗಳ ಜೀವನ ಕ್ರಮ ಒಂದೇ ರೀತಿ ಇಲ್ಲ. ಈ ವಿಷಯ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗಿದೆ. ಸ್ನೇಹಿತರೆ, ಇತ್ತೀಚೆಗೆ ಅನಂತ್ ಅಂಬಾನಿ ಮದುವೆಗೂ ಮುನ್ನ ನಡೆಯುವ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮವನ್ನ ನಾವೆಲ್ಲರೂ ನೋಡಿದ್ವಿ. ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ವಿ ಅಲ್ಲಿನ ಆಡಂಬರವನ್ನ, ಬಂದಿದ್ದ ಅತಿಥಿಗಳ ಸತ್ಕಾರವನ್ನ. ಅದರಲ್ಲೂ ಸಲ್ಮಾನ್ ಖಾನ್, ಶಾರುಖ್ ಖಾನ್ಗಳು ಸಪೋರ್ಟಿಂಗ್ ಡ್ಯಾನ್ಸರ್ಸ್ ಆಗಿದ್ದದನ್ನ ನೋಡಿರ್ತೀವಿ. ಆದ್ರೆ ಈಗ ಒಂದು ವಿಡಿಯೋನ ತೋರಿಸ್ತೀನಿ, ಅದನ್ನ ನೀವು ನೋಡ್ಲೇಬೇಕು. ನಮ್ಮ ಅಪ್ಪ ದಿವಸ ಕಂಜಿ ಕೆತ್ತರದಾಗಿದ್ದ ತಿನ್ನಿಸ್ಕೊಂಬರ್ತಿದ್ರಿ, ಇವತ್ತಿಲ್ಲಿ ತಿನ್ನಿಸ್ಕೊಂಬರ್ಲಿಲ್ರಿ. ನೀವು ನೋಡಿದ ವಿಡಿಯೋ ರಾಮದುರ್ಗದಲ್ಲಿ ಫ್ಲಡ್ ಬಂದಂತಹ ಸಂದರ್ಭದಲ್ಲಿ ಕನ್ನಡ ಒಂದು ಮಾಧ್ಯಮದ ಆಂಕರ್ ಅಲ್ಲಿನ ಗ್ರೌಂಡ್ ರಿಯಾಲಿಟಿ ತಿಳಿಯಲು ಹೋದಂತ ಸಂದರ್ಭದಲ್ಲಿ ನಡೆದ ಹೃದಯ ಕಲಕುವ ಘಟನೆ. ಸ್ನೇಹಿತರೆ, ಒಂದು ಕಡೆ ಚಿನ್ನದ ತಟ್ಟೆಯಲ್ಲಿ ತಿನ್ನುವ ಜನ, ಇನ್ನೊಂದು ಕಡೆ ಜೋರಾಗಿ ಮಳೆ ಬಂದ್ರೆ ಮನೆ ಕಳ್ಕೊಳ್ಳೋ ಜನ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ದಾರೆ. ಸ್ನೇಹಿತರೆ, ಒಂದು ವರದಿಯ ಪ್ರಕಾರ ಅಪೌಷ್ಟಿಕತೆ ಮತ್ತು ಹಸಿವಿನಿಂದ ಭಾರತದಲ್ಲಿ ಪ್ರತಿದಿನ ಸಾವಿರಾರು ಜನ ಅಸುನೀಗ್ತಿದ್ದಾರೆ. ಅಂದ್ರೆ ವರ್ಷಕ್ಕೆ 25 ಲಕ್ಷದಷ್ಟು ಜನ. ಈ ಸಂಖ್ಯೆಯಲ್ಲಿ 5 ವರ್ಷದ ಒಳಗಿನ ಮಕ್ಕಳೇ ಹೆಚ್ಚಿದ್ದಾರೆ. ಒಂದು ಸರ್ವೆಯ ಪ್ರಕಾರ ಭಾರತದಲ್ಲಿ ಸುಮಾರು 78.2 ಮಿಲಿಯನ್ ಟನ್ಸ್ ಫುಡ್ ವೇಸ್ಟ್ ಆಗ್ತಿದೆ. ಭಾರತ ದೇಶ ಫುಡ್ ಕ್ರೈಸಿಸ್ನಿಂದ ಬಳಲ್ತಿಲ್ಲ ಸ್ನೇಹಿತರೆ, ಆದ್ರೂ ಹಸಿವಿನಿಂದ ಸಾಯುವ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೇಲೆ ಕಾಣ್ತಿರುವ ಬೆಲ್ ಐಕಾನ್ ಒತ್ತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. 200 ವರ್ಷಗಳ ಬ್ರಿಟಿಷರ ಆಳ್ವಿಕೆ. ಸತತ 200 ವರ್ಷ ಆಡಳಿತ ನಡೆಸಿದ ಬ್ರಿಟಿಷರು ಕೆಲ ವಿಷಯಗಳಲ್ಲಿ ಭಾರತದ ದುಸ್ಥಿತಿಗೆ ಕಾರಣರಾಗ್ತಾರೆ. ಅವರ ಮನಸ್ಸಿನಲ್ಲಿ ಲೂಟಿ ಮಾಡುವಷ್ಟೇ ಅಲ್ಲ, ಭಾರತದ ಒಗ್ಗಟ್ಟನ್ನ ಒಡೆಯುವ ನಿಟ್ಟಿನಲ್ಲಿದ್ರು. ಅಂದಿನ ಭಾರತ ಸರ್ಕಾರದ ಪರಿಸ್ಥಿತಿ ಹೇಗಿತ್ತಂದ್ರೆ, ಬಾಂಗ್ಲಾ ಹಾಗೂ ಪಾಕಿಸ್ತಾನದಿಂದ ಆಕ್ರಮಣಕ್ಕೆ ಒಳಗಾದ ಹಿಂದೂಗಳನ್ನ ರಕ್ಷಿಸಬೇಕು ಅಥವಾ ದೇಶದ ಒಳಗೆ ನಡೆಯುತ್ತಿರುವ ದೌರ್ಜನ್ಯವನ್ನ ತಡೆಯಬೇಕು ಎಂಬ ಪರಿಸ್ಥಿತಿಗೆ ತಂದೊಡ್ಡಿದ್ರು. ಅಂದು ರಜಾಕನು ಹಿಂದೂಗಳ ಮಾರಣ ಹೋಮ ನಡೆಸಿದ್ದ, ಅಟ್ಟಹಾಸದ ಕಪ್ಪು ಚುಕ್ಕಿಯನ್ನ ಇಟ್ಟಿದ್ದ. ಅದನ್ನ ಈಗಲೂ ಉತ್ತರ ಕರ್ನಾಟಕದ ಕೆಲ ಭಾಗಗಳಲ್ಲಿ ಕಾಣಬಹುದು. ಹಾಗೆ ಸ್ವತಂತ್ರ ಸಿಕ್ಕ ನಂತರ ದೇಶ ವಿಭಜನೆಯಾದಾಗ ನಡೆದ ಹಿಂದೂಗಳ ಮಾರಣ ಹೋಮವನ್ನ ಕಥೆಯನ್ನ ಕೇಳ್ತೀವಿ. ಗುಜರಾತ್, ಪಂಜಾಬ್ ರಾಜ್ಯಗಳ ಮನೆಗಳಲ್ಲಿ ಕೇಳಬಹುದು. ಅಂದು ಮಾಡಿದ ಬ್ರಿಟಿಷರ ಕುತಂತ್ರ ಇಂದಿಗೂ ಅಂತಹ ಕೆಟ್ಟ ಪರಿಸ್ಥಿತಿಗೆ ಒಂದು ಕಾರಣವಾಗಿದೆ. ಇನ್ನು ಜಾತಿ ವ್ಯವಸ್ಥೆ. ಕೆಲವರು ನಾವೇ ಶ್ರೇಷ್ಠರು, ಉಳಿದವರು ತುಚ್ಛರು ಅನ್ನೋ ಭಾವ ಇನ್ನೂ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆಯಾಗಿದೆಯಷ್ಟೇ. ಹ್ಯೂಮನ್ ರೈಟ್ಸ್ ವಾಚ್ ವರದಿಯ ಪ್ರಕಾರ 165 ಮಿಲಿಯನ್ ಜನರು ಭಾರತದಲ್ಲಿ ಜಾತಿಯಿಂದ ಹಿಂಸೆಗೊಳಗಾಗಿದ್ದಾರೆ ಮತ್ತು ದೌರ್ಜನ್ಯಕ್ಕೆ ತುತ್ತಾಗಿದ್ದಾರೆ ಸ್ನೇಹಿತರೆ. ಇನ್ನು ಕೋಮುಗಲಭೆಗಳು. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಡೇಟಾ ಪ್ರಕಾರ 2021ರಲ್ಲಿ 378 ಕೇಸ್, 2020ರಲ್ಲಿ 857 ಕೇಸ್, 2019ರಲ್ಲಿ 512 ಕೇಸ್, 2018ರಲ್ಲಿ 512 ಮತ್ತು 2017ರಲ್ಲಿ 723 ಕೋಮುಗಲಭೆಯ ಕೇಸ್ಗಳು ದಾಖಲಾಗಿವೆ. ದೇಶದ ವಿವಿಧ ಕಡೆ ಕೋಮುಗಲಭೆಗಳು ನಡೆದಿದೆ. ಇನ್ನು ನಿರುದ್ಯೋಗ ಭಾರತದ ಬಡತನಕ್ಕೆ ಅತಿ ಮುಖ್ಯವಾದ ಕಾರಣ. ಓದು ಮುಗಿಸಿದ ಯುವಕರಿಗೆ ದೇಶದಲ್ಲಿ ಕೆಲಸ ಇಲ್ವಾ? ಖಂಡಿತ ಇದೆ. ಆದರೆ ಯುವಕರು ಸರ್ಕಾರದ ಕೆಲಸವನ್ನ ಹಿಡಿಯಲು ಹೊರಡ್ತಾರೆ. ವರ್ಷಾನುಗಟ್ಟಲೆ ಸ್ಪರ್ಧಾತ್ಮಕ ಎಕ್ಸಾಮ್ಗಳನ್ನ ಪಾಸ್ ಮಾಡಲು ಯತ್ನಿಸ್ತಾರೆ. ಆದರೆ ಅದರಲ್ಲೇ ತಮ್ಮ ಜೀವನದ ಅರ್ಧದಷ್ಟು ಆಯಸ್ಸನ್ನ ಮುಗಿಸಿಬಿಟ್ಟಿರ್ತಾರೆ. ಕೊನೆಯದಾಗಿ ಯಾವುದೇ ಸರ್ಕಾರಿ ಕೆಲಸ ಸಿಗದ ನಂತರ ಅವರ ಮುಖ ಖಾಸಗಿ ಕೆಲಸದಡಿ ತಿರುಗುತ್ತೆ. ಆಗ ಅವರ ಬಳಿ ಯಾವುದೇ ಸ್ಕಿಲ್ ಇಲ್ಲದ ಕಾರಣ ಖಾಸಗಿ ಕಂಪನಿಗಳು ಅವರನ್ನ ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತೆ. ಇಂತಹ ಸಂದರ್ಭದಲ್ಲಿ ನಿರುದ್ಯೋಗಿಗಳಾಗ್ತಾರೆ. ಸರ್ವೆ ಪ್ರಕಾರ ಭಾರತದಲ್ಲಿ 10 ಕೋಟಿಯಷ್ಟು ಜನ ಇಂದು ನಿರುದ್ಯೋಗಿಗಳಿದ್ದಾರೆ.
ಇನ್ನು ರಾಜಕೀಯ ವ್ಯವಸ್ಥೆ. ಈ ಮೊದಲು ಹೇಳಿದ ಎಲ್ಲ ಕಾರಣಗಳಿಗೂ ನೇರ ಕಾರಣ ಈ ದೇಶದ ರಾಜಕೀಯ ವ್ಯವಸ್ಥೆ ಮತ್ತು ಅದರ ಓಟ್. ಈ ದೇಶದಲ್ಲಿ ಎಲ್ಲಿ ಏನೇ ಆದ್ರೂ ರಾಜಕಾರಣಿಗಳು ಆ ವಿಷಯದ ಬಗ್ಗೆ ಓಟ್ ಹೇಗೆ ತೆಗೆದುಕೊಳ್ಬೇಕು ಅಂತ ಚಿಂತೆ ಮಾಡ್ತಾರೆ. ಜಾತಿ ಮತ್ತು ಆಧಾರದ ಮೇಲೆ ಜನರನ್ನ ಹೊಡೆಯೋ ಪ್ರಯತ್ನ ಪಡ್ತಾರೆ. ಭಾಷೆ ವಿಚಾರವಾಗಿಯೋ, ಎಜುಕೇಶನ್ ವಿಚಾರವಾಗಿಯೋ, ಮತ್ತೆ ಬೇರೆ ಯಾವುದೋ ಒಂದು ಕೋಮು ಗಲಭೆಯ ಮೂಲಕ ತಮ್ಮ ಓಟನ್ನ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಇನ್ನು ನಮಗೆ ಇರುವ ಅಧಿಕಾರವನ್ನ ನಾವು ಎಲೆಕ್ಷನ್ ಟೈಮ್ನಲ್ಲಿ ಕುಕ್ಕರ್, ಸೀರೆ, ಮೂಗುಬೊಟ್ಟು, ದುಡ್ಡಿನ ಆಸೆಗೆ ಮಾರಿಕೊಳ್ತಿದ್ದೇವೆ. ಆದರೆ ಓಟ್ ಮಾರಿಕೊಳ್ಳುವ ಸಂದರ್ಭದಲ್ಲಿ ನಾವು ಒಂದು ಬಾರಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಯೋಚನೆ ಮಾಡಬೇಕು. ಇಂದು ಓಟ್ ಹಾಕುವ ಕತೆ ಹೀಗಾದ್ರೆ, ಓಟ್ ಹಾಕದೇ ಇರುವವರು ಒಂದು ದಿನ ರಜೆ ಸಿಕ್ತು ಅಂತ ಸೋ ಕಾಲ್ಡ್ ಎಜುಕೇಟೆಡ್ ಪೀಪಲ್ ಟ್ರಿಪ್ ಮಾಡ್ತಾರೆ. ಇಂಥವರಿಂದಲೇ ಇಂದಿಗೂ ನಮ್ಮ ದೇಶದಲ್ಲಿ ಬಡತನ ಹಾಗೇ ಇದೆ. ಸ್ನೇಹಿತರೆ, ನಾವು ಮತದಾನ ಮಾಡಿ ಉತ್ತಮ ಸರ್ಕಾರವನ್ನ ತಂದಾಗ ಅವರು ಈ ದೇಶವನ್ನ ಬಡತನದಿಂದ ಮೇಲೆತ್ತುವ ಪ್ರಯತ್ನ ಪಡ್ತಾರೆ. ಇತ್ತೀಚಿನ ನೀತಿ ಆಯೋಗದ ವರದಿಯ ಪ್ರಕಾರ ಭಾರತದಲ್ಲಿ 24 ಕೋಟಿ ಜನರನ್ನ ತೀವ್ರ ಬಡತನದಿಂದ ಮೇಲೆತ್ತುವ ಕ್ರಮವಾಗಿದೆ. ಇಂದಿನ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದೆ. ಸ್ನೇಹಿತರೆ, ಭಾರತದ ಜನ ಇನ್ನು ಯಾಕೆ ಇಷ್ಟು ಬಡತನದಲ್ಲಿದ್ದಾರೆ ಅಂತ ಕಾರಣ ಹುಡುಕ್ತಾ ಹೋದ್ರೆ ಸಾವಿರ ಕಾರಣಗಳು ಸಿಗುತ್ತೆ. ನಮಗೆ ಸಿಗುವ ಅಲ್ಪಾವಧಿಯಲ್ಲಿ ನಿಮಗೆ ತಿಳಿಸಿಕೊಡುವ ಪ್ರಯತ್ನ ನಂದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಮೆಂಟ್ ಮಾಡಿ. ಧನ್ಯವಾದಗಳು.